ಮಗ ಚಿರು ಕ್ಲಾಸ್ಮೇಟ್ಸ್ ಪೇರೆಂಟ್ಸ್ ಎಲ್ಲ ಫ್ರೆಂಡ್ ಆಗಿದ್ದೀವಿ. ದೀಪಾ, ಸೀಮಾ, ಸೌಮ್ಯ, ಶ್ವೇತಾ, ವಾಣಿ ಇವರೆಲ್ಲ ಮಾತಾಡ್ಕೊಂಡು ಒನ್ ಡೇ ಟ್ರಿಪ್ ಪ್ಲಾನ್ ಮಾಡೋಣ ಅಂತ ಹೇಳಿ ಮಾತಾಡಿದ್ವಿ. ಚಿಕ್ಕಮಂಗ್ಳೂರು ಹೋಗೋಣ ಅಂತ ಪ್ಲಾನ್ ಮಾಡಿ ಕಾಲ್ ಮಾಡಿದರು. ಇಟ್ಸ್ ಓಕೆ ಅಂತ ಎಲ್ಲರೂ ಹೊರಟ್ವಿ. ಸಾಟರ್ಡೆ ಅರ್ಲಿ ಮಾರ್ನಿಂಗ್ 4 o'clock ಬಿಟ್ವಿ. ಚಿತ್ರದುರ್ಗ ಬಿಡ್ತಾ ಆನ್ ದಿ ವೇ ಆಂಜನೇಯನ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೊರಟ್ವಿ. ನಾವು ಚಿಕ್ಕಮಂಗ್ಳೂರಿಗೆ ಹೋಗೋಷ್ಟೊತ್ತಿಗೆ 9:30 ಆಗಿತ್ತು. ಅಲ್ಲಿ ಸಾಯೇಶ್ವರಂ ಕೆಫೆಯಲ್ಲಿ ಟಿಫನ್ ಮಾಡಿಕೊಂಡು ನಮ್ಮ ಮುಂದೆ ಹಿರೇಮಗಳೂರು ಕೋದಂಡರಾಮ ದೇವಸ್ಥಾನಕ್ಕೆ ಹೋದ್ವಿ. ಪೂಜೆ ಮಾಡಿಸ್ಕೊಳೋಣ ಅಂದ್ಬಿಟ್ಟು. ಅಲ್ಲಿ ಹಿರೇಮಗಳೂರು ಕಣ್ಣನ್ ಸರ್ ಇರೋ ಸ್ಥಳ ಇದು, ಆದ್ದರಿಂದ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಸ್ವಾಮಿ ಮಕ್ಕಳದು ನಮ್ಮದು ಎಲ್ಲರದು ಹೆಸರು ಕೇಳಿಬಿಟ್ಟು ಪೂಜೆ ಮಾಡಿದರು. ಆಮೇಲೆ ಅಲ್ಲಿಂದ ಹಳಸಿಂಗ ಕುಟೀರ ಅಂದ್ಬಿಟ್ಟು ಪಕ್ಕದಲ್ಲೇ ನಮ್ಮ ಹಿರೇಮಗಳೂರು ಸರ್ ವಾಸಸ್ಥಳ ಇದೆ, ಅಲ್ಲಿ ಅವ್ರನ್ನ ಮೀಟ್ ಮಾಡಿಬಿಟ್ಟು ಅವ್ರ ಮಾತು ಕೇಳಬೇಕು. ಚೆನ್ನಾಗಿದೆ. ಕಣ್ಣನ ಸರ್ ಅವ್ರದ್ದು ಕಿಚನ್ ಇದು. ಇಲ್ಲೇ ಪುಸ್ತಕ ಭಂಡಾರ ಇದೆ, ಕನ್ನಡದ ಬಗ್ಗೆ ಎಲ್ಲ ಹೇಳಿದರು. ಅಲ್ಲಿಂದ ನಾವು ಮುಳ್ಳಯ್ಯನಗಿರಿಗೆ ಹೋಗೋಣ ಅಂತ ಹೊರಟ್ವಿ. ಅಲ್ಲೇ ಆನ್ ದಿ ವೇ ಸಿರಿ ನೇಚರ್ ನೋಡಿಕೊಂಡು ಅಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮತ್ತೆ ಹೊನ್ನಮ್ಮ ದೇವಿ ಫಾಲ್ಸ್ ನೋಡಿಕೊಂಡು ಬುಡಯ್ಯನಗಿರಿಗೆ ಹೊರಟ್ವಿ. ಅಲ್ಲಿ ಬಸ್ಸಲ್ಲೆಲ್ಲ ಮಕ್ಕಳು ಅಂತ್ಯಾಕ್ಷರಿ ಆಡಿಕೊಂಡು ತುಂಬ ಎಂಜಾಯ್ ಮಾಡಿದರು. ಮತ್ತು ಅಲ್ಲೊಂದು ಆನ್ ದಿ ವೇ ಹೋಗ್ತಾ ಗ್ರೀನ್ ಪಾರ್ಕ್ ನೋಡಿದ್ವಿ. ಅಲ್ಲೆಲ್ಲ ಮಕ್ಕಳು ಆಟ ಆಡ್ಬೋದು, ಗ್ರೀನಿಶಾಗಿ ಚೆನ್ನಾಗಿದೆ ಅಂದ್ಬಿಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನಾವು ಲೇಡೀಸ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಹೊತ್ತು ಮಕ್ಕಳು ಆಟ ಆಡಿದರು. ನಮ್ಮ ಹಸ್ಬೆಂಡ್ಸು ನಾವು ಎಲ್ಲರ ಪೇರೆಲ್ಲ ತೆಗೆಸ್ಕೊಂಡ್ವಿ. ಒಂಥರ ಫ್ಯಾಮಿಲಿ ಪಿಕ್ ಚೆನ್ನಾಗಿತ್ತು. ಇದೆಲ್ಲ ನೋಡಿದರೆ ಸ್ವೀಟ್ ಮೆಮೊರೀಸು, ಲೈಫ್ ಲಾಂಗ್ ಉಳ್ಕೊಳ್ಳೋಂಥ ಮೆಮೊರೀಸೇ ಆಗಿತ್ತು. ಮತ್ತು ನಾವು ಅಲ್ಲಿಂದ ಹೆಬ್ಬೆ ಫಾಲ್ಸ್ಗೆ ಹೋದ್ವಿ. ಹೆಬ್ಬೆ ಫಾಲ್ಸ್ಗೆ ಹೋಗೋದು ತುಂಬ ಕಷ್ಟ ಅನಿಸುತ್ತೆ. ಅಲ್ಲಿ ನಾವು ಹೋದ್ಮೇಲೆ ನಮ್ಮ ವೆಹಿಕಲ್ ಬಿಟ್ಟು ಬೇರೆ ಅವ್ರದ್ದು ವೆಹಿಕಲ್ ಕೊಡ್ತಾರೆ. 600 rupees ಪರ್ ಹೆಡ್ ಇರುತ್ತೆ. 5 years ಎಬೋ ಮಕ್ಳಿಗೂ 600 rupees. 12 kilometers ಹೋಗಬೇಕು ನಾವು ಆ ಗಾಡೀಲಿ. ಅವರು ದಟ್ಟವಾದ ಕಾಡಿನ ಮಧ್ಯೆ ಹೋಗಬೇಕು. ದಾರಿಗೇನು ಅಷ್ಟು ಚೆನ್ನಾಗಿಲ್ಲ. ಮತ್ತು ಅದಾದಮೇಲೆ 1 kilometer ವಾಕ್ ಮಾಡ್ಕೊಂಡು ಹೋಗಬೇಕು. ಫಾಲ್ ಎಲ್ಲಿದೆ ಅಂತ ಹುಡ್ಕೊಳ್ತಾ ಹೋಗಿದ್ವಿ. ಅಲ್ಲಿ ಫಾಲು ಹೋಗೋದಕ್ಕೆ ಕಷ್ಟ ಅನ್ನಿಸ್ತು. ಆಮೇಲೆ ಫಾಲ್ ನೋಡಿದ್ಮೇಲೆ ಸ್ವರ್ಗನೇ ನಮ್ಮ ಜೊತೆ ಸ್ವರ್ಗನೇ ನೋಡಿದಷ್ಟು ಖುಷಿ ಅನ್ನಿಸ್ತು. ಮತ್ತು ಅಲ್ಲೆಲ್ಲ ನಾವೆಲ್ಲ ಪಿಕ್ಸ್ ಎಲ್ಲ ತೊಗೊಂಡ್ಬಿಟ್ಟು ಅಲ್ಲಿಂದ ಚನ್ನಗಿರಿಗೆ ಬಂದ್ವಿ. ಚನ್ನಗಿರಿಯಲ್ಲಿ ನೈಟ್ ಡಿನ್ನರ್ ಮಾಡೋಣ ಅಂತ ಪುಟ್ಟಪ್ಪ ಹೋಟೆಲಲ್ಲಿ ಡಿನ್ನರ್ ಮಾಡಿ ಫೈರ್ ಕ್ಯಾಂಪಕ್ಕೆ ಡ್ಯಾನ್ಸ್ ಮಾಡೋಣ ಅಂತ ಬಂದ್ವಿ. ಅಲ್ಲಿ 11 o'clock ಆಗಿರೋದ್ರಿಂದ ಇಲ್ಲ ಫೈರ್ ಕ್ಯಾಂಪ್ ಆಗೋಲ್ಲ ಅಂತ ಅಂದ್ಬಿಟ್ಟು ಬಸ್ಸಲ್ಲೇ ಡ್ಯಾನ್ಸ್ ಮಾಡೋಣ ಬನ್ನಿ ಅಂದ್ಬಿಟ್ಟು ಮಕ್ಕಳನ್ನ ಒಂದು ಸ್ವಲ್ಪ ತಲ್ಲೇ ಆಟ ಆಡಿಸ್ಕೊಂಡು ನಾವು ಅಲ್ಲಿಂದ ಚಿತ್ರದುರ್ಗಕ್ಕೆ ಹೊರಟ್ವಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ನಮ್ಮ ವ್ಲಾಗು. ಥ್ಯಾಂಕ್ ಯು. Super.